ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನಪ್ಪ ವಿಶೇಷದಿಂದ ನಮ್ಮ ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಇತ್ತು. ಸೊ ಮನೆಯವರೆಲ್ಲ ಸೇರಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿ ಮನೇಲಿ ತಂದಿರೋ ಐಟಮ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಔಟ್ಸೈಡ್ ಹೇಳಿದ್ರೆ ಜಾಸ್ತಿ ಆಗುತ್ತೆ. ಸೊ ನಾವೇ ಪ್ಯಾಕ್ ಮಾಡಿದ್ದು ನೋಡಿ, ಎಷ್ಟು ನೀಟಾಗಿ ಮಾಡಿದ್ದೀವಿ, ಎಷ್ಟು ಡಿಸೈನ್ ಸಖತ್ತಾಗಿ ಬಂದಿದೆ ಅಂತ. ನಾವೇ ಪ್ಯಾಕ್ ಮಾಡಿ ತುಂಬ ಇದೆ. ಎಲ್ಲ ಮನೆಯವರು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಈ ಗಿಫ್ಟ್ ಪ್ಯಾಕ್ ಮಾಡೋಕ್ಕೆ ನನ್ನ ತಮ್ಮ, ನಮ್ಮಮ್ಮ ಎಲ್ಲ ಹೆಲ್ಪ್ ಮಾಡಿದ್ರು. ಹಿಂದೆ ನೋಡಿ ನಮ್ಮ ಅಕ್ಕ, ನಮ್ಮ ಮಾವ ಎಲ್ಲ ತಾಂಬೂಲ ಹಾಕ್ತಿದ್ದಾರೆ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಬಟ್ ಗಿಫ್ಟ್ ನೋಡಿ ಏನು ಸಖತ್ತಾಗಿ ಬಂದಿದೆ ಅಂತ. ಔಟ್ಸೈಡ್ ಮಾಡಿದ್ರೆ ಈ ಥರ ಬರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನೋಡಿ ನಾನು ಮಾತ್ರ ನೀಟಾಗಿ ಮಾಡಿದ್ದೀನಿ. ಚಿಕ್ಕ ತಟ್ಟೆ ಇದ್ದು ಐಟಮ್ ಚಿಕ್ಕದಾಗಿದ್ದರೆ ಮೇಲೆ ಬೊಪ್ಪು ಬರೋ ಥರ ಮಾಡಿದ್ದೀನಿ. ದೊಡ್ಡ ತಟ್ಟೆ ಇದ್ದು ಐಟಮ್ ಚಿಕ್ಕದಾಗಿದ್ದರೆ ಕೆಳಗಡೆ ಟೇಪ್ ಹಾಕಿ ಮಾಡಿದ್ದೀನಿ. ಸೊ ಅದರ ಲಾಸ್ಟಲ್ಲಿ ಫ್ಲವರ್ ಶೇಪಲ್ಲಿ ಒಂದು ಇದು ಮೆಚ್ಚಿಬಿಟ್ರೆ ಸೂಪರಾಗಿರುತ್ತೆ. ನೋಡಿ ನೀವೇ ನೋಡಿ ಏನು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಯಾರಿಗಾನ ಆರ್ಡ್ರ್ ಬೇಕಾದ್ರೆ ಕನ್ಫರ್ಮ್ ಮಾಡಿಕೊಡ್ತೀನಿ. ಏನು ಬೇಕೋ ಮಾಡಿಕೊಡ್ತೀನಿ. ಇದೇ ಥರ ಡಿಸೈನ್ಸ್ ಮಾಡಿಕೊಡ್ತೀನಿ. ಐಟಮ್ ಬೇಕಾದ್ರೂ ಸಪ್ಲೈ ಮಾಡ್ತೀನಿ. ಹೊಸಕೆ ಐಟಮ್ಮು ಕಾಲ್ ಮಾಡಿ, ಬೇಕಾದರೆ ಮೆಸೇಜ್ ಮಾಡಿ, ಎಲ್ಲಿ ಏನಂತ ಡೀಟೇಲ್ಸ್ ಹೇಳ್ತೀನಿ. ಇಲ್ಲ ಬೇಕಾದ್ರೆ ಆರ್ಡ್ರ್ ಕೊಡಿ, ನಾನೇ ತೊಗೊಂಬಂದು ನಿಮಗೆ ಡೆಲಿವರಿ ಕೊಡ್ತೀನಿ ಮನೆಗೆ. ಗಿಫ್ಟ್ಸ್ ಎಲ್ಲ ಬೇಕಾದ್ರೆ ಪ್ಯಾಕ್ ಮಾಡಿಕೊಡ್ತೀನಿ. ಮನೆಯವರೆಲ್ಲ ಒಂದು ಕಡೆ ಕುತ್ಕೊಂಡು ಮಾತುಗಳಾಡ್ಕೊಂಡು ಕೆಲಸ ಮಾಡೋಕ್ಕೆ ತುಂಬ ಖುಷಿಯಾಗಿರುತ್ತೆ. ಫ್ಯಾಮಿಲಿ ಎಲ್ಲ ಸೇರಿ ಮಾಡಿದ್ರೆ ನೀವು ಟ್ರೈ ಮಾಡಿ, ಯಾವತ್ತಾದರೂ ಸಖತ್ತಾಗಿರುತ್ತೆ. ನೋಡಿ ಇದು ಹಾಕಿದ್ರೆ ಎಷ್ಟು ಸಖತ್ತಾಗಿರುತ್ತೆ. ನಮ್ಮಮ್ಮ ಗೈಡ್ ಮಾಡ್ತಿದ್ದಾರೆ, ಇಲ್ಲ ಹಾಕು ಅಲ್ಲಿ ಹಾಕು ಚೆನ್ನಾಗಿರುತ್ತೆ ಅಂತ. ನೋಡಿದ್ರೆ ಹಿಂಗೆ ಲುಕ್ ಬಂದಿದೆ. ಇದನ್ನು ಹೊಸಕೆ ಟೇಬಲ್ ಮೇಲೆ ಇಟ್ಟರೆ ಸಖತ್ತಾಗಿ ಕಾಣಿಸುತ್ತೆ. ಫೋಟೋಗೂ ಅಷ್ಟೇ, ಫ್ರೇಮ್ಗೂ ಅಷ್ಟೇ. ಮತ್ತು ಇದು ಹಾಕೋದ್ರಿಂದ ಲಾಭ ಏನಂದರೆ ಸೊಳ್ಳೆ ಕುತ್ಕೊಳಲ್ಲ. ಈ ಫೋಟೋಗಳು ಹಿಡಿಯೋವಾಗೆಲ್ಲ ನಿಮಗೆ ಸೊಳ್ಳೆಗೆ ಓಡಾಡೋದು ಅದು ಇದೆಲ್ಲ ಕಾಣಿಸುತ್ತೆ. ನೋಡಿ ಗಿಫ್ಟೆಲ್ಲ ಪ್ಯಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ವರ್ಕ್ ಏನಂದರೆ, ಒಳಗೆ ನಮ್ಮ ಭಟ್ರಿಗೆ ಒಪ್ಸಿದ್ರಿ. ಸೊ ಬೆಳಗ್ಗೆಗೆ ಒಳಗೆ ಮೈಸೂರು ಪಾಕೆಲ್ಲ ಆರ್ಡ್ರಿತ್ತು. ಅವರೊಬ್ಬರೇ ಯಾಕೆ ಮಾಡ್ತಾರೆ ಅಂತ ಹೋಗ್ಬಿಟ್ಟು ನಾವು ಹೆಲ್ಪ್ ಮಾಡಿದ್ರಿ. ನಮ್ಮ ಆಂಟಿ, ನಮ್ಮ ಚಿಕ್ಕಮ್ಮ ಅಲ್ಲೆಲ್ಲ ಕುತ್ಕೊಂಡು ನೋಡಿ ಅವ್ರು ಒಳಗೆ ಹಾಕ್ತಿದ್ದಾರೆ. ಅಲ್ಲಿ ನಮ್ಮ ಮಾವ ಇಷ್ಟೊತ್ತು ಪ್ಯಾಕ್ ಮಾಡಿದ್ರು. ಸೊ ಈಗ ನಾನು ಪ್ಯಾಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಅವರು ಪಾಪ ನೈಟ್ ನಿದ್ದೆಗೆಟ್ಟೆಲ್ಲ ಮಾಡಬೇಕಲ್ಲ, ಅದಕ್ಕೆ ನೋಡಿ ಒಳಗೆ ಪ್ಯಾಕ್ ಮಾಡ್ತಾಯಿದ್ದೀನಿ ಈಗ. ಸೊ ಅವ್ರು ಅಲ್ಲಿ ತಿಡ್ಕೊಡ್ತಿದ್ದಾರೆ, ನಮ್ಮ ಚಿಕ್ಕಮ್ಮ ಸುಡ್ತಿದ್ದಾರೆ. ನಾನಿಲ್ಲಿ ಪ್ಯಾಕ್ ಮಾಡಿ ಒಂದೊಂದೇ ಎತ್ಕೊಂಡು ಇದು ಮಾಡ್ತಾಯಿದ್ದೀನಿ, ಒಂದು ಕಡೆ ಇಡ್ತಾಯಿದ್ದೀನಿ. ಸೊ ಇದು ಕಾಯೋ ಬೊಟ್ಟು, ಬೇಳೆ ಒಬ್ಬಟ್ಟಲ್ಲ, ಸೊ ಕಾಯೋ ಬಟ್ಟು. ನೋಡಿ ಇಲ್ಲೆಲ್ಲ ಜೋಡಿಸ್ತಾ ಇದ್ದೀನಿ. ಟೈಮ್ ಎಷ್ಟಾಗಿದೆ ನೋಡೋಣ ಅಂತೇಳ್ಬಿಟ್ಟು ಗಡಿಯಾರ ನೋಡಿದೆ. ಗಡಿಯಾರ ಎಲ್ಲೂ ಕಾಣಿಸಿಲ್ಲ ನಮ್ಮ ಆಂಟಿ ಮನೇಲಿ. ಸೊ ಇರಲಿ ಬಿಡಿ, ನಿದ್ದೆ ಬರ್ತಾಯಿಲ್ಲ ನನಗೂ ಹೆಂಗೋ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿಕೊಂಡು ಹೋಳಿಗೆಲ್ಲ ಸುಟ್ಟಿದಾದ್ಮೇಲೆ ಕೈಗೆ ಮೆಹಂದಿ ಹಾಕ್ಕೊಳ್ಳೋಣ. ಮೆಹಂದಿ ಹಾಕ್ಕೊಂಡಿಲ್ಲ ಬೆಳಗ್ಗೆ ಫಂಕ್ಷನ್ ಅಂತ ಹೇಳ್ಬಿಟ್ಟು ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಬರೀ ಹುಡುಗಿರೇ ಹಾಕ್ಕೊಬೇಕು ಅಂತೇನಿಲ್ಲ, ಹುಡುಗರು ಹಾಕ್ಕೊಂಬಂದು ಮೆಹಂದಿ. ಇಲ್ಲಿ ಟೈಮ್ ತೋರಿಸೋಣ ನಿಮಗೆ ಅಂತ ಗಡಿಯಾರ ತೋರಿಸಿದೆ. ಬಟ್ ಲೈಟಲ್ಲಿ ಇರೋದ್ರಿಂದ ಟೈಮ್ ನಿಮಗೆ ತೋರ್ಸೋಕ್ಕಾಗಿಲ್ಲ. ಏನಿಲ್ಲ ಅಂದರೂ 3:30 ಆಗಿತ್ತು ನಾವೀಗ ಮೆಹಂದಿ ಹಾಕ್ಕೊಳಕ್ಕೆ. ಸೊ ಹುಡುಗಿರೇ ಅಂತಲ್ಲ, ಹುಡುಗರು ಹಾಕ್ಕೊಬೋದು. ನನಗೇನಪ್ಪ ಅಂದರೆ ಕೈಯಲ್ಲಿ ಮೆಹಂದಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ ಡಿಸೈನ್ ಬೆಳಗ್ಗೆ ಫಂಕ್ಷನ್ಗೆ ಡೆಕೋರೇಷನ್ ಒಪ್ಸಿದ್ರಿ, ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ ಪ್ಯಾಕ್ ಮಾಡಿರೋ ಗಿಫ್ಟ್ಸು ಆ ಡಿಸೈನ್ಗೆ ಕುತ್ಕೊಂಡೋದಕ್ಕೆ ಸಖತ್ತಾಗಿದೆ, ಎಷ್ಟು ನೀಟ್. ಮತ್ತು ಊಟ ಬಡ್ಸೋಕೆ ನಾವು ಯಾರಿಗೂ ಹೇಳಿಲ್ಲ, ನಮ್ಮ ಫ್ಯಾಮಿಲಿಯವರೇ ಮಾಡಿಸ್ಕೊಂಡ್ರಿ. ನೋಡಿ ಫೋಟೋಲ್ಲಿ ನಮ್ಮ ಅಣ್ಣ, ನಮ್ಮ ಅಕ್ಕ, ನಾನು, ನಮ್ಮ ತಮ್ಮ ಎಲ್ಲರೂ ನಾವು ಜೊತೆಯಲ್ಲಿ ಸೇರಿಸ್ಕೊಂಡೆ ಊಟ ಬಡಿಸಿದ್ದು ಚೆನ್ನಾಗಿ. ಮತ್ತು ಇನ್ನೇನಪ್ಪ ವಿಶೇಷ ಅಂದರೆ, ನಾನು ಸೋದರ ಮಾವ. ಸೊ ನನಗೆ ಅವರು ಹೊಸ್ಕೆ ಹಾಕಿದ್ರು, ಫೋಟೋದಲ್ಲಿ ನೋಡ್ಬೋದು. ಸೊ ಫಂಕ್ಷನ್ ಎಲ್ಲ ಮುಗೀತು. ಫೈನಲ್ ಆಗಿ ಮನೆಯವರೆಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡೋಕ್ಕೆ ಅದೊಂಥರ ಖುಷಿ. ಲಾಸ್ಟಲ್ಲೆಲ್ಲ ಬಂದವ್ರಿಗೆಲ್ಲ ಊಟ ಬಡಿಸಿ ಊಟ ಇಕ್ಕಿ ನೋಡಿ, ಇವರು ಅಣ್ಣ ತಮ್ಮ ಇಬ್ಬರು ತಿನ್ನಿಸ್ಕೊತಾ ಇದ್ದಾರೆ. ಇವರು ಮಾಮ ಮಚ್ಚ. ಇನ್ನು ತಿನ್ಸೋಕೆ ಹೋಗ್ತಾರೆ, ಅವ್ನು ಶಾಕ್ ಆಗಿಬಿಡ್ತಾನೆ, ಫಸ್ಟ್ ಟೈಮ್ ತಿನ್ನಿಸ್ತಾವ್ನು ನಮ್ಮ ಮಾವನು ಅಂತ. ಮತ್ತು ವೀಡಿಯೋ ಜಾಸ್ತಿ ಜನ ನೋಡ್ತಾ ಇದ್ರೆ ಲೈಕ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊತಾಯಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್.